ಸಮೃದ್ಧಿ ಗೊಬ್ಬರ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆಗಳನ್ನ ಸುಮಾರು ಜನ ನಮ್ಗೆ ಎತ್ತುತ್ತಾರೆ. ಗಮನದಲ್ಲಿ ಏನು ಎಲ್ಲಾ ಗೊಬ್ಬರಗಳು ನೋಡಿದೀವಿ, ಸಮೃದ್ಧಿ ಗೊಬ್ಬರದ ಏನ್ ವಿಶೇಷ ಅಂತ. ಆದ್ರೆ ಸಮೃದ್ಧಿ ಗೊಬ್ಬರ ಏನ್ ಮಾಡಿದೆ ಅನ್ನೋದನ್ನ ನಮ್ ಸ್ವತಃ ಉಮೇಶ್ ಗೌಡ್ರನ್ನೇ ಕೇಳೋಣ. ನಾವು ಉಮೇಶ್ ಗೌಡ್ರ ಕೇಳಿ ಮಾತಾಡ್ತಾ ಇದ್ದೀನಿ. ಉಮೇಶ್ ಗೌಡ್ರೆ, ನನಗೆ ಹೋದ್ ಸರಿ ತೋಟ ಏನು ಇಂಪ್ರೂವ್ ಇರ್ಲಿಲ್ಲ. ಸಮೃದ್ಧಿ ಗೊಬ್ಬರ ಮತ್ತು ಟಾನಿಕ್ ಹಾಕಿದ ಮೇಲೆ ತೋಟ ಇಂಪ್ರೂವ್ ಆಗಿದೆ. ಇಳುವರಿ ಚೆನ್ನಾಗಿದೆ, ಹೊಡೆನೂ ಚೆನ್ನಾಗಿದೆ. ಚೆನ್ನಾಗಿದೆ. ಉಮೇಶ್ ಗೌಡ್ರೆ, ನನ್ನ ಪರಿಚಯ ಆಗಿದ್ದ ಮುಂಚೆ ನೀವೊಂದ್ ಮಾತು ಹೇಳಿದ್ರಿ, ಸರ್ ನಂದಿಷ್ಟು ಗಿಡಗಳು ತುಂಬಾ ಕೆಂಪಾಗಿ ಹೋಗಿದ್ದಾವೆ, ಈ ಕಡೆ ತಲೆನೂ ಹೋಗ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಂಜು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರಿ. ನೀವು ಸಮೃದ್ಧಿ ಗೊಬ್ಬರ ಹಾಕಿದಾಗ ಅದೆಲ್ಲ ರಿಕವರಿ ಆಗುತ್ತೆ ಅಂತ ನಾನು ನಿಮ್ಗೊಂದು ಮಾತು ಹೇಳಿದ್ದೆ. ಇವತ್ತು ಏನಂತೀರಾ? ಇಂಪ್ರೂವ್ಮೆಂಟ್ ಆಗಿದೆ. ಅಡಿಕೆ, ಅದ್ರಲ್ಲೂ ಅಡಿಕೆ ಬಂದಿದೆ, ಚೆನ್ನಾಗಿದೆ ಅಲ್ವಾ? ಒಟ್ಟಾರೆ ಟೋಟಲ್ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ನಿಮ್ಗೆ ನಿಮ್ಮ ತೋಟದಲ್ಲಿ ನಾನು ನೋಡಿದ ಪ್ರಕಾರ ಎಲೆ ಹಂಬು ಮತ್ತೆ ಮೆಣಸಿನ ಬಳ್ಳಿ ಇಷ್ಟು ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಎಲೆ ಹಂಬು ಇಂಪ್ರೂವ್ ಅಂದ್ರೆ ಒಳ್ಳೆ ಇಂಪ್ರೂವ್ ಆಗಿದೆ. ಮೆಣಸಿನ ಕಾಳು ಸಮೇತ, ಮೆಣಸಿನ ಬಳ್ಳಿ ಸಮೇತ ನಿಮ್ಗೆ ಚೆನ್ನಾಗಿ ಕಾಣ್ತದೆ. ನೀವು ಟೋಟಲ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸಮೃದ್ಧಿ ಗೊಬ್ಬರದಲ್ಲಿ? ನನ್ನ ಪ್ರಕಾರವಾಗಿ ತೋಟಕ್ಕೆ ಒಳ್ಳೇದು.